ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೌನಾಸ್ ವ್ಲಾಗ್ಸ್. ಹೋಗೋಣ. ಸೊ ಇವಾಗ ನಾವೆಲ್ಲ ಹೋಗ್ತಾ ಇದೀವಿ. ಹೆಂಗೆಲ್ಲ ಇರುತ್ತೆ ಏನೆಲ್ಲ ಆಗುತ್ತೆ ಅಂತ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಕಮ್ ಲೆಟ್ಸ್ ಗೋ. ಸೊ ಗೈಸ್, ಇವಾಗ ನಾವು ರೆಡಿ ಎಲ್ಲ ಕೂಡ ಆಗ್ಬಿಟ್ಟು ನೀವೇದು ಕೂಡ ಬಂದಿದ್ದ ನಮ್ಮನೇಲಿ 1 ನೈಟ್ ಇರೋದಕ್ಕೆ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಇವತ್ತು ನಾವು ಚಿಕ್ಕಬಳ್ಳಾಪುರ ಮತ್ತು ಗೋಂಡೂರನ್ನ ಓಡಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಯಾಕಂತಾನೆ ಚಿಕ್ಕಬಳ್ಳಾಪುರಕ್ಕೆಲ್ಲ ಸ್ವಲ್ಪ ಐಟಮ್ಸ್ಗಳನ್ನ ಕೊಡಬೇಕಿತ್ತು. ಸೊ ಹಂಗಾಗಿ ಇವಾಗ ನಾವು ಚಿಕ್ಕಬಳ್ಳಾಪುರಕ್ಕೆ ಫಸ್ಟು ಹೋಗ್ತಾ ಇದ್ದೀವಿ. ಅರೌಂಡ್ 4 o'clock ಅನ್ನಂಗೆ ನಾವು ಮನೆ ಬಿಟ್ವಿ ಅಂತಲೇ ಹೇಳ್ಬೋದು. ನಾನು ನೀವೇದು ಮುಂದೆಗಡೆ ಕೂತ್ಕೊಂಡೆ, ಯಾಕಂದರೆ ಅವ್ನು ಫಸ್ಟ್ ಸೀಟಲ್ಲಿ ಕೂತ್ಕೊಂಡವ್ರ ಹತ್ರನೇ ಕೂತ್ಕೊಳ್ಳೋದು. ಹಂಗಾಗಿ ನಾನು ಅವನ್ನ ಎತ್ಕೊಂಡು ಫಸ್ಟ್ ಸೀಟಲ್ಲಿ ಕೂತ್ಕೊಂಡಿದ್ದೀನಿ. ಅವ್ನಿಗಂತೂ ನಾವು ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ವಾಸ್ ವೆರಿ ಮಚ್ ಎಕ್ಸೈಟೆಡ್. ಒಂದ್ಸಲ ಹೆಂಗೆ ರಿಯಾಕ್ಷನ್ ಕೊಟ್ಟ ಅಂದ ಹಂಗೆ ಕೊಟ್ಟ. ವೀಡಿಯೋ ಆನ್ ಮಾಡಿದ್ಮೇಲೆ ಮಾಡು ಅಂದರು, ಅವನ ಹತ್ರ ಮಾಡಲಿಲ್ಲ. ಸೊ ಹಂಗಾಗಿ ಇವನ್ ಹಿ ಈಸ್ ಹ್ಯಾಪಿ. ಅವನ್ನ ಕರ್ಕೊಂಡು ನಾನು ಕೂಡ ಮುಂದೆಗಡೆ ಕೂರಿಸ್ಕೊಂಡು ಹೋಗ್ತಾ ಇದ್ದೀವಿ. ಫಸ್ಟ್ ನಾವು ಚಿಕ್ಕಬಳ್ಳಾಪುರಕ್ಕೆ ಹೋದ್ವಿ. ಆ್ಯಂಡ್ ಹೆಂಗೆಲ್ಲ ಇರುತ್ತೆ ವ್ಲಾಗ್ ಅಂತ ನಿಮಗೂ ಗೊತ್ತಾಗಬೇಕಂತ ಅಂದರೆ ವಿಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ಫುಲ್ಲು ನೋಡ್ತೀರಿ. ಆವಾಗ ಇವತ್ತಿನ ವ್ಲಾಗ್ ಹೆಂಗಿದೆ ಅಂತ ಕೂಡ ನಿಮಗೂ ಕೂಡ ಗೊತ್ತಾಗುತ್ತೆ. ಸೊ ಬನ್ನಿ ಫಸ್ಟು ಹೋಗೋಣ. ಹೋಗು ಎಚ್ಚಿ ಹೋಗು, ನಾನು ಬಿಟ್ಬಿಟ್ಟಿದ್ದೀನಿ. ಹೋಗು ಅಣ್ಣ, ಬೀಗ ಕವ್ರೆ ಕಾರಾಗ ಹೋಗು. ನಿಮ್ಮ ತಾತ ನಿಮಿಷಕ್ಕೆ ಎಗ್ರಕೊಂಡು ಕಾಲು ತೆಗ್ದಿದ್ಯಲ್ಲ ಎರಡು ಒಂದು ಕಡಿಕ. ಹೋಗೋ, ಬಿಟ್ಬಾರ್ದು. ಹೆಂಗ ನೀನು ಗೆರತ್ಯಾ? ರಮೇಶಪ್ಪ, ನಾನು ನೋಡ್ಸ್ಕೊಂಬೈತೀನಿ ಬಿಡು. ಬಂದ್ಬಿಟ್ರಲ್ಲ ಇವಾಗ ದೇವರೇ. ಇವಾಗ ಹೋಗು ನಿಲ್ಸ್ಬಿಟ್ಟು ಚಿನಿ ಖಾಲಿ ತಗೊಂಡ್ಬಿಟ್ಟು ಇಲ್ಲ ನಾನು ಬಂಗಾಡಿಲ್ಲ. ನನ್ನ ಅಕ್ಕಿ ಮಾಡಕ್ಕೆ ಕುತ್ಕೊಂಡ್ಬಿಟ್ಟೆ ನಾನು ಅಕ್ಕಿ ಮಾಡ್ತೀನಿ. ಮಾತಾಡ್ಸೋಣ ನೀನು ಅಲ್ಲೋನು ಗಾಡಿಯಾಗ ಹೋಗೋರ್ನೆಲ್ಲ ಎಂತಾರೆ ಅವರು. ನೀನೆಲ್ಲೋ ಅಂದರೆ ಅವರು ಆಯ್ ಚಿನ್ನಿ ಕುಟ್ಟಿ ಅಂತಾರೆ, ಆಯ್ ಅಮಲಿ ಕುಟ್ಟಿ ಅಂತಾರೆ. ಇವಾಗ ನಾವಿದ್ದೀವಿ ಚಿಕ್ಕಬಳ್ಳಾಪುರದ ಫೇಮಸ್ ವೆಂಕಟೇಶ್ವರ ಬೇಕ್ರಿ ಹತ್ರ. ಇಲ್ಲಿ ಜಲ್ಪಸನ್ನೆಲ್ಲ ಕೂಡ ತೊಗೊಳೋದಕ್ಕೆ ಬಂದಿದ್ದೀವಿ. ಸೊ ಬನ್ನಿ ಇವಾಗ ತೊಗೊಂಡು ಹೋಗೋಣ ಚಿಕ್ಕಬಳ್ಳಾಪುರಕ್ಕೆ. ನಾವು ಫೇಮಸ್ ದಿ ವೆಂಕಟೇಶ್ವರ ಬೇಕ್ರಿ ಚಿಕ್ಕಬಳ್ಳಾಪುರದಲ್ಲಿ ಜಲ್ಪಸನ್ನ ತೊಗೊಂಡು ಕಾರ್ ಹತ್ರ ಹೋಗ್ತಾ ಇದ್ದೀನಿ. ಸೊ ಇದು ಬಂದು ಫೇಮಸ್ ಬೇಕ್ರಿ ಇನ್ ಚಿಕ್ಕಬಳ್ಳಾಪುರ. ಸೊ ತಿನ್ನೋಣ, ಬಿಸಿ ಬಿಸಿ ಇರುತ್ತಲ್ಲ, ಚೆನ್ನಾಗಿರುತ್ತೆ. ತಿಂದ್ಬಿಟ್ಟು ಮಿಕ್ಕಿದವ್ರಿಗೆ ಕೊಟ್ಬಿಟ್ಟು ಬರೋಣ. ಹೆಂಗೆ ನಾವು ನಾನು ಧೃತಿ ಹೇಳಿದಾಗ ನಂಬಿಲ್ಲ. ನಾನು ಒಳಗಡೆ ಎಕ್ಸರ್ಸೈಸ್ ಮಾಡ್ತಾ ಇದ್ದೆ. ನೋಡು ಅವನೊಂದು ಇಕ್ಕೋ, ಬರೀ ಬೆಲ್ಲ ಇಕ್ಕಿದ್ರೆ ಅದೇನೇ ನೀ ಕೈತಲ್ಲ ಇಕ್ಬೇಕು. ಅಕ್ಕ ಕಿಸ್ಕೊಡ ಅಕ್ಕ. ಇರು 1 ನಿಮಿಷ ಆಗ್ತೀನಿ. ದೊಡ್ಡ ಪಾತ್ರೆ ಹೆಂಗ ನೋಡು ಅಕ್ಕ ನೀಟಾಗಿ ಏನೋ ಕೊಟ್ಟಲ್ಲಮ್ಮ ನಂಗೆ ತಿನ್ನಕ್ಕೆ. ಸ್ವಲ್ಪ ಕಿಸ್ಕೊಟ್ಟಿಕ್ಕು. ತಿಂದ್ರು ಹೋಗು ದೊಡ್ಡಕ್ಕ ಎತ್ಕೊಂಡು ನಾನು ನೀನು ಇಸ್ಕೊಬೇಕು. ನಿಮಿಷ ರಿಯಾಕ್ಷನ್ ಎಲ್ಲ ಹಂಗಿತ್ತು ಅಂತ ನಾವು ಯಾರಿಗೂ ಹೇಳಿರಲಿಲ್ಲ. ಇಟ್ಸ್ ವಾಸ್ ಫೈನಲಿ ವಿ ಆರ್ ಮೆಟೆಡ್ ಹಿಮ್. ನಾನು ಕೇಳ್ತಾನೆ ಇದ್ದೆ 3-4 ದಿವಸದಿಂದ. ನಮ್ಮಮ್ಮ ಎಳ್ಳುಂಡೆ ಡ್ರೈ ಫ್ರೂಟ್ಸ್ ಉಂಡೆ ಎಲ್ಲ ಮಾಡಿದ್ರಿ, ಕೊಟ್ಬಿಟ್ಟು ಬರೋಣ ಅಂತ ಕೇಳ್ತಾನೆ ಇದ್ದೆ. ಇವಾಗ ಬಂದು ಮಾತಾಡ್ಸಿದ್ದೆಲ್ಲ ಆಯಿತು. ನಮ್ಮ ಅಕ್ಕ ಇಲ್ಲಿ ವಾಕಿಂಗ್ ಮಾಡ್ತಿದ್ದಾಳೆ. ಲೆಟ್ರ್ ಸರ್ಪ್ರೈಸ್ ಹಳ್. ಅವಳೇನು ರಿಯಾಕ್ಷನ್ ಕೊಡೋಲ್ಲ, ಸುಮ್ಮನೆ ತಳಬೇಕಂತೆ. ಅವಳಿಗೆ ಸರ್ಪ್ರೈಸ್ ಮಾಡೋಣ. ದೊಡ್ಡ ಮುಗಿ ಸರ್ಪ್ರೈಸ್ ಮಾಡೋಣ ಕಂದ. ಹಾಯ್ ದೊಡ್ಡ ಏನು, ಓಕೆ ಎವಡಕ್ಕೆ ಹಾಯ್ ದೊಡ್ಡ ಅನ್ಬೇಕು, ಓಕೆನಾ? ಇಲ್ಲಿ ಅವಳು ರಿಯಾಕ್ಷನ್ ನೋಡಿಸ್ತೀನಿ. ಸೊ ಅಲ್ಲೋಡಿ ಅಲ್ಲಿ ನಿಂತ್ಕೊಂಡಿದ್ದಲ್ಲಿ ಬ್ಲೂ ಕಲರ್ ಟಾಪ್ ಹಾಕ್ಕೊಂಡು ಅವ್ರು ವಾಕಿಂಗ್ ಗ್ಯಾಂಗ್ ಜೊತೆ ಮಾತಾಡ್ಕೊಂಡು. ಇನ್ನು ನನ್ನ ಕಡೆ ಗಮನನೇ ಬಿದ್ದಿಲ್ಲ. ಸ್ಟುಪಿಡ್ ಗಾತಿ ನೋಡಿದ್ನು.
ಸೊ ಹಲೋ, ದೊಡ್ಡಮ್ಮನ ಹತ್ರ ಕೊಟ್ಟೋಗ್ಬಿಟ್ಟು ಅವನು ಅವ್ರು ದೊಡ್ಡ ಎತ್ಕೊಂಡು ಹೋಯ್ತಾವ್ರೆ. ಎಷ್ಟು ರೌಂಡ್ ಓಡಾಡುತ್ತೆ ನಿಂದ ಆ ಥರ ಶೂ ಇತ್ತಲ್ಲ, ಏನು ಮಾಡಿದೆ? ಇಲ್ಲೇ ಬಟ್ಟ ಮೊದಲನೇ ಮನೆ ಕಟ್ತವ್ರೆ. ಮೊದಲನೇದು ಎರಡನೇದು ಅದರಿಂದ ದೊಡ್ಡಮ್ಮ ದೋಸೆ ಕೊಡು. ಗಿಲ್ಲಿ ನಾ ಗೆಲ್ಸಿದ್ವಿ ಏನು? ಹಾಂ ನಾವೇ ಗೆಲ್ಸಿದ್ವು ಅನ್ನ. ಏನಾಗಲ್ಲ, ನಾವೇ ಓಟ್ ಹಾಕಿಲ್ವಾ? ಗಿಲ್ಲಿ ಕಾವ್ಯಕ್ಕೆ ಫಸ್ಟ್ ಸೆಕೆಂಡ್ ಬರಬೇಕು ಅಂತ ಓಟ್ ಹಾಕಿದ್ವಿ. ಏ ಧೃತಿ ಸಾಕು, ಬಿಚ್ಬಿಟ್ಟು ಎತ್ತಿಕ್ ಮಗನೆ. ಚೆನ್ನಾಗಿದ್ದಾವ? ಇವ್ ಲೈಕ್ ಡಿಡ್ ಧೃತಿ ಚೆನ್ನಾಗಿದ್ದಾವ? ಸೇಮಾ ಹಂಗ ನಿಂಗೆ ಇಷ್ಟ ಆಗಿಲ್ಲ? ಇಲ್ಲ, ಫೋಟೋ ಕಳ್ಸಿರ್ಲಿಲ್ವಾ ಅಂಗಡಿಯಿಂದಾನೆ? ಎತ್ತಿಕ್ರಿ. ನನಗೆ ಕ್ಯಾರೆಟ್ ಪಲ್ಯ ತಂದ್ಕೊಡಿ ಡಾರ್ಲಿಂಗ್ಸ್. ವೈ ಅಪ್ಪ ಸರಿಗ್ ಬಿತ್ತು. ಏಟೋ ನಗ್ತಾವನೆ. ಅಯ್ಯಪ್ಪ ವೈಷ್ಣವಿ ವೈಷ್ಣವಿ ಧೃತಿದು ನಂಗೆ ಎತ್ತಿಕೋ. ಇವು ಹಂಗೆ ಎತ್ತಿಕೋ. ಇವನು ನಿಂತ್ಕ ಮಗನೆ. ಉದ್ದಾಗು. ಏಯ್ ಅಯ್ಯಪ್ಪ, ತಲೆ ಇದು ನಮ್ ದೊಡ್ಡ ಮನೆ. ಹ್ಞೂ ಅದೇ ಹಿಂಗ್ ಕೀ ಕೊಟ್ರೆ ಹಿಂಗ್ ತಿರ್ಗಿಸ್ಕೊಂಡು ಹಿಂಗ್ ಅನ್ಕೊಂಡು ಹೋಗೋದಲ್ಲ, ಗೊಂಬೆ ಪ್ಲಾಸ್ಟಿಕ್ದು. ಕುಣಿತಾನೆ ಹೋಗು, ಫುಲ್ ಖುಷಿಕ. ಅದಾದ್ಮೇಲೆ ಅಕ್ಕ ಬಾನ್ ವಯಸ್ಸು ಬೇಡಂತೆ. ಮೊನ್ನೆನೆ ಕುಕ್ಕೆ ಹೋಗೋವಕ್ಕೇನೆ ನನ್ನ ಜೊತೆ ಏನೋ ಮಿಂಗಲ್ಲ. ಬಂದೋಳು ಹೇಳಿದಮ್ಮ ನನ್ನ ಜೊತೆ ನೀವೇನ್ ಮಿಂಗಲ್ ಆಗೋಬಿಟ್ಟ ಅಂತ. ಒಂದನೇ ತಾರೀಕು ಭಾನುವಾರ ಬಿದ್ದದೆ. ಭವ್ಯಕ್ ನೋ 1ನೇ ತಾರೀಕು ಬಾ ಹೋಗೋಣ ಅಂತಂದ್ರು. ಬಾಯ್ ಬಾಯ್ ದೊಡ್ಡಮ್ಮಂಗೆ ಬಾಯ್. ಆಯ್ ಅಕ್ಕಸ್ ಪುಕ್ಕಸ್ಗೆ ಬಾಯ್. ಸರಿ ಬಾಯ್ ಬಾಯ್ ಬಾಯ್. ಅಲ್ಲಿ ಸಾರ ಆಡಿಸ್ಕೋಬೇಕು. ಬಾಯ್ 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 ಬಾಯ್. ಈಗ ಚಿಕ್ಕಬಳ್ಳಾಪುರದಲ್ಲಿ ಇಲ್ಲೊಂದು ಬಹುತ್ ಇಂಡಿಯಾದ ದೊಡ್ಡ ಎಕ್ಸ್ಪೋ ನಡೀತಿದೆ. ಸೊ ಹಂಗಾಗಿ ಇಲ್ಲಿ ಬಂದಿದ್ದೀವಿ, ಏನಾದರೂ ಸ್ವಲ್ಪ ಶಾಪಿಂಗ್ ಮಾಡೋಣ ಚಿಕ್ಕದಾಗಿ ಅಂತ. ಲೆಟ್ಸ್ ಟೇಕ್ ಸಮಥಿಂಗ್. ಇದೆಲ್ಲ ಆಚೆ ಕಡೆ ಇರೋದು. ವಾವ್, ಸಖತ್ತಾಗಿದ್ದಾವೆ, ಸೂಪರ್ ಆಗಿದ್ದಾವೆ ಅಲ್ಲ. ಇವೆಲ್ಲ ನಮ್ಮ ಮನೆಗೆ ಲಾಯಕ್ಕಿಲ್ಲ. ವಾವ್, ನ್ಯೂ ಇಂಡಿಯಾ ಕ್ರಾಫ್ಟ್ ಶಾಪ್ ಎಕ್ಸ್ಪೋ.
ಇವಾಗ ನೀವು ಆಲ್ರೆಡಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ನಾನು ನಮ್ಮ ಅಕ್ಕ ಮನೆಯಿಂದ ನೆಕ್ಸ್ಟ್ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ಇಂಡಿಯಾದ ಬಿಗ್ಗೆಸ್ಟ್ ಎಕ್ಸ್ಪೋ ಅಂತ ಹಾಕಿದ್ರು, ಇಲ್ಲಿಗೆ ಹೋಗಬೇಕು ಅಂತ ಅನ್ಕೋತಾ ಇದ್ದೆ. ಯಾಕಂದರೆ ನಮ್ಮ ಸಂಗೀತಕ್ಕೆ ಆಲ್ರೆಡಿ ಹೋಗಿದ್ಲು, ಅವಳೋಕೆ ಚೆನ್ನಾಗಿದೆ, ರೀಸನಬಲ್ ಆಗಿದೆ ಕೆಲವೊಂದು ಪ್ರಾಡಕ್ಟ್ ಅಂತ ಹೇಳಿದ್ರಿಂದ ಇವಾಗ ನಾವಿಲ್ಲಿ ವಿಸಿಟ್ ಮಾಡಿದ್ದೀವಿ. ಇದು ಎಂಟ್ರೆನ್ಸ್ ನೀವು ನೋಡ್ತಿರೋದು. ಫಸ್ಟ್ ಬಂದು ವುಡನ್ನಿಂದ ಐಟಮ್ಸ್ಗಳು ಹಾಕಿದ್ದಾರೆ, ಅದು ಒಂದು ಹ್ಯಾಂಗಿಂಗ್ ಆಗಿರ್ಬೋದು, ಚಪಾತಿ ಹೊಸ ಮಣೆ, ಚಪಾತಿ ಹೊಸ ಕಡ್ಡಿ, ಚೌಟ್ಗಳು, ಕೂಮ್ಸ್, ಈ ಥರ ವುಡನ್ ಐಟಮ್ಸ್. ಆ್ಯಂಡ್ ಈ ಕಡೆ ಬಂದು ಮೇಕಪ್ ಲೈಕ್ ಕ್ಲಿಪ್ಸ್ಗಳು ಈ ಥರ ಎಲ್ಲ ಹಾಕಿದ್ದಾರೆ, ಆಕ್ಸೆಸರಿ ಐಟಮ್ಸ್ಗಳು ಹಾಕಿದ್ದಾರೆ. ನೆಕ್ಸ್ಟ್ ಇಲ್ಲಿ ಅಪೋಸಿಟ್ ಬಂದು ಈ ಥರ ನೀವೇನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ನೋಡ್ತಿದ್ದೀರೋ ಆ ಥರನೇ ಇರುತ್ತೆ. ನಾನೆಲ್ಲ ಸ್ವಲ್ಪ ಸ್ಪೀಡಾಗಿ ಮಾಡ್ಕೊಂಡು ಹೋಗ್ಬಿಟ್ಟಿನಿ, ಜಸ್ಟಾಗಿ ನಾನು ನಡ್ಕೊಂಡು ನಾನು ಎಲ್ಲಿ ನೋಡಬೇಕು ಅಂತ ಸ್ವಲ್ಪ ಫೋನ್ ಕ್ಯಾಮ್ರಾ ಹತ್ರಕ್ಕೆ ತೊಗೊಂಡೋದ್ನು ಅಲ್ಲೇ ಸ್ವಲ್ಪ ನಾನು ಡೀಪಾಗಿ ವೀಡಿಯೋ ಮಾಡಿರೋದು ಅಂತಲೇ ಹೇಳ್ಬೋದು. ಇದು ಬಂದು ಆಕ್ಸೆಸರೀಸು. ಸೊ ಇಲ್ಲಿ ಕ್ಲಿಪ್ಗಳೆಲ್ಲ ನೋಡಿದೆ, ನನಗೇನು ಕ್ವಾಲಿಟಿ ಇದೆ ಅಂತ ಅನಿಸ್ಲಿಲ್ಲ, ಹಾಗಾಗಿ ಡೈರೆಕ್ಟಾಗಿ ನಾನು ಒಳಗಡೆ ಹೋದೆ. ನೆಕ್ಸ್ಟ್ ಬಂದು ಹಂಗೆ ಮುಂದೆ ಹೋಗ್ತಾರೆ, ಈ ಥರ ಬಟ್ಟೆಗಳಾಗಿರ್ಬೋದು ಅಥವಾ ಡ್ರೆಸ್ಗಳಾಗಿರ್ಬೋದು ಅಥವಾ ಮಕ್ಕಳ ಬಟ್ಟೆ ಆಗಿರ್ಬೋದು ಅಂತ ಎಲ್ಲ ಕೂಡ ಇತ್ತು. ಸೀರೆಗಳಾಗಿರ್ಬೋದು, ಶಾಲ್ಸ್ಗಳು, ಸ್ಟ್ರಗ್ಗಳು ಅಂತೆಲ್ಲ ಕೂಡ ಇದೆ. ಸೊ ಈ ಥರ ಒಂದು 4 ಕಂಪಾರ್ಟ್ಮೆಂಟ್ 4 ಲೈನ್ಸ್ ಥರ ಇತ್ತು. ಸೊ ಹಂಗೆ ನಾವು ಕೂಡ ನೋಡಿಕೊಂಡು ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ವಿ. ಶೇಡ್ಸ್ಗಳಾಗಿರ್ಬೋದು ಅಥವಾ ಕ್ರಿಸ್ಟಲ್ಸ್ಗಳು, ಐ ಡೋಂಟ್ ನೋ ವೆದರ್ ಇಟ್ಸ್ ಒರಿಜಿನಲ್ ಕ್ರಿಸ್ಟಲ್ಸ್ ಆರ್ ಡೂಪ್ಲಿಕೇಟ್ ಅಂತ ನಂಗೆ ಗೊತ್ತಿಲ್ಲ, ಒಟ್ಟಿನ ಕ್ರಿಸ್ಟಲ್ಸ್ಗಳು ಕೂಡ ಇಟ್ಟಿದ್ರು. ಮತ್ತು ಇಲ್ಲೂ ಇನ್ನೊಂದು ಆಕ್ಸೆಸರೀಸು ಎಲ್ಲ ಇಟ್ಟಿದ್ರು. ರೀಸನಬಲ್ ಆಗು ಇದೆ ಅಂತಲೂ ಅನ್ನಿಸ್ತು, ಇನ್ನೊಂದು ಕಡೆ ನನಗೆ ರೀಸನಬಲ್ ಇಲ್ಲ ಅಂತಲೂ ಅನ್ನಿಸ್ತು. ಸೊ ಹಂಗಾಗಿ ನನಗೇನು ರೀಸನಬಲ್ ಅನ್ನಿಸ್ತು ಅದನ್ನು ನಾನು ತೊಗೊಂಡೆ ಅಂತಲೇ ಹೇಳ್ಬೋದು. ಇಲ್ಲಿ ತೆಗ್ಸಿದ್ವಿ ನೋಡೋಣ ಅಂತ ಅಂದ್ಬಿಟ್ಟು, ನಮ್ಮ ಪಾಪೋದು ಆಲ್ರೆಡಿ ಆ ಥರ ಡ್ರೆಸ್ ಇತ್ತು, ಅದನ್ನೇ ನಾವು ಒಂದ್ಸಲ ಇಟ್ಟಿರಲಿಲ್ಲ. ಸೊ ಹಂಗಾಗಿ ನಾವು ಓಕೆ ನಿನ್ನ ಪ್ರೈಸು ಜಾಸ್ತಿ ಹೇಳ್ತಾ ಇದೆಯಾ ಭಯ ಅಂತ ಅಂದ್ಕೊಂಡು ಅಲ್ಲಿ ನೋಡಿಕೊಂಡು ವಾಪಸ್ ಮುಂದಕ್ಕೆ ಹೋದ್ವಿ. ಅವರೇ ಕರೆದು ನೋಡಿಸಿದ್ರು ಈ ಥರ ಡ್ರೆಸ್ಗಳು. ಆಲ್ರೆಡಿ ನಮ್ಮ ಮಗು ಹತ್ರ ಇತ್ತು. ಸೊ ಇಲ್ಲಿ ನೋಡ್ಕೊಂಡು ಹೋದ್ಮೇಲೆ ನಮ್ಮ ಅಕ್ಕ ಒಂದು ದಿವಸ ಇಟ್ಟಿದ್ಲು, ಇಸ್ಕಾನ್ ದೇವಸ್ಥಾನದಲ್ಲಿ ತಂದು ಕೊಟ್ಟಿದ್ರು ಪೂಜಾರಿಗಳು ಪೂಜೆ ಮಾಡೋರು ಅಂತ ಅಂದ್ಬಿಟ್ಟು. ಇಲ್ಲಿ ಆಲ್ರೆಡಿ ಇದೇ ಕಾಣೆ ನನ್ನ ಹತ್ರ ಈ ಥರ ಡ್ರೆಸ್ಸು ಅಂತ ಅವಳು ಹೇಳಿದ್ರು. ಸೊ ಹಂಗಾಗಿ ನಾವು ನೆಕ್ಸ್ಟ್ ಅಂಗಡಿಗೆ ಹೋದ್ವಿ. ನೆಕ್ಸ್ಟ್ ಏನಿಲ್ಲಿ ಪ್ಯಾಂಟ್ಗಳು, ಟಾಪ್ಗಳು ಆ ಥರ ಎಲ್ಲ ಇತ್ತು, ಪಲಾಝೋಗಳೆಲ್ಲ. ಸೊ ಅಲ್ಲೂ ನೋಡ್ಕೊಂಡು ಅವರು ಜಾಸ್ತಿ ಹೇಳಿದ್ರು. ನೆಕ್ಸ್ಟ್ ಈ ಕಡೆ ಬಂದರೆ ರೈಟ್ ಸೈಡ್ಗೆ ಬಾಯ್ಸ್ದು ಸ್ಟ್ರಗ್ಗು, ಪ್ಯಾಂಟ್ ಆ ಥರ ಎಲ್ಲ ಇತ್ತು. ಇಲ್ಲಿ ಪ್ಲಾಸ್ಟಿಕ್ ಸಾಮಾನು ಅಂಗಡಿನೂ ಇತ್ತು. ಈ ಥರ ಏನು ಕಸ ಇತ್ತದಾಗಿರ್ಬೋದು ಅದೆಲ್ಲ. ಈ ಸೀರೆ ಅಂಗಡಿ ಅವನಂತ ಹೆವಿ ಕಾಸ್ಟ್ಲಿ, ಹಂಗೆ ನೋಡ್ಕೋತಾ ಇರಿ, ಅವ್ನ ಸೀರೆ ಅವ್ರದ್ದು ಹಾಕಿದ್ದೀನಿ. ನೆಕ್ಸ್ಟ್ ಇಲ್ಲಿ ವಾಚ್ಗಳಿತ್ತು. ಈ ವಾಚ್ ಏನು ಕಂಪನಿ ವಾಚ್ ಏನೋ ನಂಗೆ ಗೊತ್ತಿಲ್ಲ, ಒಟ್ಟಲ್ಲಿ ವಾಚದು ಇತ್ತು. ನೆಕ್ಸ್ಟ್ ಬಟ್ಟೆಗಳು, ಅಫ್ಕೋರ್ಸ್ ಬಟ್ಟೆಗಳೇ ಜಾಸ್ತಿ ಇದ್ದಿದ್ದು. ಮತ್ತು ಉಪ್ಪಿನಕಾಯಿ, ಪಿಕಲ್ಸ್ ಸ್ಟಾಲ್ ಬಂದಿತ್ತು. ಮತ್ತು ನೋಡಿ ಇದು ಈ ಥರ ಡ್ರೈ ಫ್ರೂಟ್ಸ್ ಸ್ಟಾಲ್ಗಳು ಇದು ಕೂಡ ಇತ್ತು. ಮತ್ತು ಸ್ಲಿಪ್ಪರ್ಸ್ ಸ್ಟಾಲ್ ಇತ್ತು. ಆ ಸ್ಲಿಪ್ಪರ್ಸೂ ಹೆವಿ ಕಾಸ್ಟ್ಲಿ ಗುರು. ಹೆಂಗಂದರೆ ನಾನು ಮುಂಚೆ ದಿವಸನೇ ವೆಸ್ಟ್ ಸೈಡಿಗೆ ಹೋಗಿದ್ದೆ, ವೆಸ್ಟ್ ಸೈಡಲ್ಲೇ ಚಪ್ಪಲಿ 600 ರೂಪಾಯಿಗೆ ಸೇಲ್ ಹಾಕವನೆ. ಈ ಅಣ್ಣ ಹೇಳ್ತಾವನೆ 750-800 ರೂಪಾಯಿ ಹೇಳ್ತಾವನ ಚಪ್ಪಲಿನ. ಹೀಲ್ಸ್ ಮುಂದೆಗಡೆ ಕ್ಲೋಸ್ ಆಗಿರುತ್ತೆ, ಹಿಂದೆಗಡೆ ಓಪನ್ ಇರ್ತಾರೆ, ಆ ಥರ ಚಪ್ಪಲಿ ನನಗೆ ಅದು ಇಷ್ಟ. ಹೇಳ್ಬೇಕಂದ್ರೆ ನಾನು ಯಾವಾಗೋ ಒಂದ್ಸಲ ಕಮರ್ಷಿಯಲ್ ಸ್ಟೈಲ್ ತೊಗೊಂಡಿದ್ದೆ, ಅದು ಹಾಳಾಯಿತು ಚಪ್ಪಲಿ. ಸೊ ಹಂಗಾಗಿ ನೋಡೋಣ ಅಂತ ನೋಡಿದ್ರೆ ಆ ಥರದಲ್ಲಿ ಹೀಲ್ಸಲ್ಲಿ ಇತ್ತು ಅಂದ್ಬಿಟ್ಟು ಹಾಕ್ಕೊಂಡು ನೋಡಿದೆ. ಈ ಸ್ಟೈಲಿಂಗ್ 750-800, ಬೇಡಪ್ಪ ನೀನೇ ಮಾಡ್ಕೊಂಡ್ಬಿಟ್ಟು ಬಂದೆ. ಯಾಕಂದರೆ ಕಮರ್ಷಿಯಲ್ ಸ್ಟ್ರೀಟು ಮಲ್ಲೇಶ್ವರಂ ಮೇಲೆ ಹೋದರೆ ನಾನು ಅಷ್ಟಕ್ಕೆ 2 ಜೊತೆ ಚಪ್ಪಲಿ ತೊಗೊಬರ್ಬೋದು ಅಂದ್ಬಿಟ್ಟು. ನೆಕ್ಸ್ಟ್ ಇದು ಕ್ರಿಸ್ಟಲ್ಗಳು, ಐ ಡೋಂಟ್ ನೋ ಇಟ್ ಇಸ್ ಒರಿಜಿನಲ್ ಆರ್ ನಾಟ್. ಮತ್ತು ಇದಿತ್ತು ಏನಂತಾರೆ, ಮತ್ತು ಅಲ್ವಾ ಕೂಡ ಸಿಗ್ತಾಯಿತ್ತು. ಇಲ್ಲಿ ಪ್ಯಾಂಟ್ಗಳಂತೂ ಚೆನ್ನಾಗಿತ್ತು ಅಂತ ನಾನು 2 ಪ್ಯಾಂಟ್ ತೊಗೊಂಡೆ. ಕ್ವಾಲಿಟಿನೂ ಇತ್ತು ಮತ್ತು ರೀಸನಬಲ್ ಪ್ರೈಸಲ್ಲೂ ಇತ್ತು. 250 ಒಂದು ಪ್ಯಾಂಟಿಗೆ ಕೊಟ್ಬಿಟ್ಟು 2 ಪ್ಯಾಂಟ್ನ ನೋಡಿಬಿಟ್ಟು ಚೆನ್ನಾಗಿದೆ ಅಂತ ತೊಗೊಂಡ್ವಿ. ನೆಕ್ಸ್ಟು ಇಲ್ಲಿಂದ ನಾವು ಹಂಗೆ ಮುಂದಕ್ಕೆ ಹೋದ್ವಿ. ಹೋಗ್ತಾ ಸ್ವೆಟರ್ಗಳ ಅಂಗಡಿ ಒಂದು ಸಿಕ್ತು. ಅಲ್ಲೂ ಕೂಡ ಸ್ವೆಟರ್ಸ್ಗಳು ರೀಸನಬಲ್ ಆಗಿದ್ದು. 250 or 350, 250ನೇ ಅನಿಸುತ್ತೆ ಅದು. 250ಗೆ 1, 500ಗೆ 2 ಅಂತ ಇತ್ತು. ಸೊ ಹಂಗಾಗಿ ಅಲ್ಲೂ ತೊಗೊಂಡ್ವಿ. ಅದು 250ಗೆ 2, ನಂಗೊಂದು ನಮ್ಮ ಅಕ್ಕಂಗೊಂದು ಅಂತ ತೊಗೊಂಡ್ವಿ. ಇಲ್ಲಿ ಚಪ್ಪಲಿ ಕೇಳಿದ್ವಿ ಸ್ಮೂತಾಗಿರೋದಿದೆಯಾ ಅಂತ. ಅವ್ರು ನೋಡ್ರೆ ಈ ಥರ ಮನೆ ಒಳಗಡೆ ಹಾಕೊಂಡು ಓಡಾಡೋದು ನೋಡ್ಸಿದ್ರು, ಬೇಡ ಭಯ ಅಂತ ಅಂದ್ಬಿಟ್ಟು ಬಂದ್ವಿ. ನೆಕ್ಸ್ಟ್ ಹಂಗೆ ನೆಕ್ಸ್ಟ್ ಕಂಪಾರ್ಟ್ಮೆಂಟ್ಗೆ ಹೋದರೆ ಶಾಲ್ಗಳು, ಸ್ಟ್ರಗ್ಗಳೆಲ್ಲ ಕೂಡ ಚೆನ್ನಾಗಿರೋದೆ ತೆಗೆದು ಹಾಕಿದ್ರು ಅವರು, ಅದು ಕೂಡ ತೊಗೊಂಡ್ವಿ. ಒಂದು ಪೀಸ್ ಬಂದು 400 ರೂಪೀಸ್ ಬಿತ್ತು ನಮಗೆ. ಅದು ಕೂಡ ದೊಡ್ಡದಾಗಿ ಚೆನ್ನಾಗಿದೆ. ನಾನು ಯಾವಾಗಾದ್ರೂ ನೆಕ್ಸ್ಟ್ ಚಳಿಗೆಲ್ಲ ನಾವು ಹೋದಾಗ ನಾನು ಸ್ಟ್ರಗ್ಗಳನ್ನ ಯೂಸ್ ಮಾಡ್ತೀನಲ್ಲ, ಆವಾಗ ನಾನು ನಿಮಗೆ ನೋಡಿಸ್ತೀನಿ, ಅಥವಾ ನೆಕ್ಸ್ಟ್ ನಾನು ಯಾವಾಗ ಯೂಸ್ ಮಾಡ್ತೀನಿ ಅವಾಗ ಹೇಳ್ತೀನಿ. ಅದು 5 ಸ್ಟ್ರಗ್ ತೊಗೊಂಡ್ವಿ. ನೆಕ್ಸ್ಟ್ ಈ ಥರ ಫೋನ್ ಕೇಸ್ಗಳಿತ್ತು, ಮತ್ತು ಶೇಡ್ಸ್ಗಳಿತ್ತು, ಈ ಥರ ವಾಚು. ಇಲ್ಲೇ ನಾವು ಸ್ವೆಟರ್ ತೊಗೊಂಡಿದ್ದು. 250 ರೂಪೀಸು ಸ್ವೆಟರ್. ಇಲ್ಲಿ ಸ್ವೆಟರ್ ಅಂದರೆ ತಲೆ ಮೇಲಿಂದ ಇಟ್ಕೊಳ್ಳೋದು, ಹುಡ್ಡಿಗಳ ಥರ. ಮತ್ತು ಇಲ್ಲಿ ಬ್ಯಾಂಗಲ್ಸ್ ತೊಗೊಂಡೆ, ಚೆನ್ನಾಗಿತ್ತು. ಬೇಸ್ಡ್ ಆನ್ ದ ಸೈಜಸ್ ಇತ್ತು. ಲೈಕ್ 50 ರೂಪೀಸಿಗೆ 1 ಇತ್ತು, 50 ರೂಪೀಸ್ಗೆ 2 ಇತ್ತು, 100 ರೂಪೀಸ್ 6 ಬ್ಯಾಂಗಲ್ಸ್ ಇತ್ತು. ಮೆಟಲ್ಲು ಕೆಳಗಡೆ ಬಿದ್ದರೆ ಒಡೆದೋಗುತ್ತೆ, ಯಾವಾಗ ಅದು ಹಾಕೊಂಡಾಗ ಅದು ಹೇಳ್ತೀನಿ. ಶಾಪಿಂಗ್ ಎಲ್ಲಿ ಕೇಳೋಣ ಬಾ, ಕೇಳೋದ್ರಲ್ಲಿ ಏನು. ಚಪ್ಪಲಿ ಹಣ್ಣನೇ ಕಾಸ್ಟ್ಲಿ ಅನಿಸಿದ್ದು ಇಷ್ಟಕ್ಕೂ. ಈ ಚಪ್ಪಲಿ ಹಣ್ಣು 600 ರೂಪಾಯಿ ಹೇಳ್ತಾವನೆ. ನೆನ್ನೆ ವೆಬ್ಸೈಟಲ್ಲಿ 700 ರೂಪಾಯಿ ಚಪ್ಪಲಿ. ಹಾಂ, ಡ್ಯಾಡಿ ತಮಾಷೆಗೆ ಹೇಳಿದ್ರು 1500 ಅಂತ. ಅಯ್ಯಪ್ಪ ಹಂಗೆ ಅಂದ್ಬಿಟ್ಟ ಹೋಗು. ಡ್ಯಾಡಿ 1700 ಅಂತ, 1500 ಅಂದರು. ಮತ್ತೆ ಕೇಳಿ ಅವರು ಹೇಳಿದ್ದು 1500 ಅಂತ. ಡ್ಯಾಡಿ 1700 ಹೇಳ್ತಾರೆ ನೋಡೋದು, 1500 ಹೇಳಿದ್ರು. 200 ರೂಪಾಯಿ ಅಲ್ಲೇ ಬಿಟ್ಬಿಟ್ಟು ಹೇಳಿದ್ರು. ಬಾ, ನಾನು ಹೇಳಿ 1500. ಒಟ್ಟಿನಲ್ಲಿ ಅಷ್ಟು ಅವರು ಹೇಳಿದ್ರಲ್ಲ, ಸಕ್ಕತ್ತಾಗಿ ಹೇಳಿದ್ರು ಅವರು ಪ್ರೈಸ್. ಸಿಂಪಲ್ ಆಗಿ ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಗೋಯಿಂಗ್ ಬ್ಯಾಕ್.
ನಾವು ಸಿಂಪಲ್ ಆಗಿ ಶಾಪಿಂಗ್ ಮುಗಿಸ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಒಂದು 2,000 1,500 ತನಕ ಖರ್ಚು ಮಾಡೋದು. ಮೋಸ ಇಲ್ದಿರ ಮಾಡೋದು 1,500. ನನಗೆ ಗ್ಲಾಸ್ದು ಜಾರ್ ಕಂಟೈನರ್ ಥರ ಬೇಕಿತ್ತು, ಸಿಕ್ಕಿಲ್ಲ. ಪ್ರಾಬ್ಲಮ್. ಕಲೆಕ್ಷನ್ಸ್ಗಳು ಚೆನ್ನಾಗಿದ್ದಾವೆ. ಈ ಥರ ಏನಂತಾರೆ ಶೋ ಪೀಸ್ಗಳು, ವಾಸ್ಗಳು ಇವೆಲ್ಲ ಚೆನ್ನಾಗಿದ್ದಾವೆ ಕಲೆಕ್ಷನ್ಸ್. ಆ ಗುಡ್. ಆ್ಯಂಡ್ ಅಲ್ಲೇ ಮುಂದೆಗಡೆ ತರಕಾರಿ ಹೋಲ್ಸೇಲಿಂದ ತರಕಾರಿ ಹಾಕಿದ್ದಾರೆ. ನಮ್ಮ ಡ್ಯಾಡಿ ತಗೊಳ್ಳೋಣ ಅಂತ ಬಂದರು, ನೋಡ್ತಾ ಇದ್ದೀವಿ. ಸೊ ನಾವಲ್ಲೆಲ್ಲ ಲಿಟ್ಲ್ ಬಿಟ್ ಶಾಪಿಂಗ್ ಎಲ್ಲ ಕೂಡ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಅಕ್ಕ ಮನೆಗೆ ಹೋದ್ವಿ. ಬೇಸಿಕಲಿ ನಾವು ಇವತ್ತು ಹೋಗಿದ್ದೆ ಇದಕ್ಕಂತ. ಅವಳು ನಾಟಿ ಕೋಳಿ ಸಾರು ಮಾಡಿದ್ದೀವಿ ಬನ್ನಿ ಅಂತ ಫೋನ್ ಮಾಡಿದರು. ಸೊ ಹಂಗಾಗಿ ಇವತ್ತು ಅಕ್ಕ ಮನೆಗೆ ನಾಟಿ ಕೋಳಿ ಸಾರು ಮುದ್ದೆನೆಲ್ಲ ಕೂಡ ತಿನ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದು. ಹಂಗೆ ನಮ್ಮ ಅಕ್ಕ ಎಲ್ಲ ಇದ್ದಿದ್ದು ಚಿಕ್ಕಬಳ್ಳಾಪುರನೂ ಒಂದು ವಿಸಿಟ್ ಮಾಡೋಣ ಅಂದ್ಬಿಟ್ಟು ಚಿಕ್ಕಬಳ್ಳಾಪುರ ವಿಸಿಟ್ ಮಾಡಿ ಅಲ್ಲಿಂದ ನೆಕ್ಸ್ಟ್ ಎಕ್ಸ್ಪೋಗೆ ಹೋಗಿ ನೆಕ್ಸ್ಟ್ ಇಲ್ಲಿ ಬಂದ್ವಿ. ಅಫ್ಕೋರ್ಸ್ ನಮ್ಮದು ಇವ್ರದ್ದು ಅಣ್ಣ ತಮ್ಮಂದು ಮೀಟಪ್ ಕೂಡ ಚೆನ್ನಾಗಿರುತ್ತೆ. ನೋಡಿದ ತಕ್ಷಣ ಮಾತಾಡೋದು, ನಗಾಡೋದು, ಯಾರಿಗೂ ಏನೂ ಶೇರ್ ಮಾಡಿಲ್ಲ ಅಂದರೆ ಇವರಿಬ್ಬರು ಮಾತ್ರ ಅವರಿಬ್ಬರಿಗೆ ಶೇರ್ ಮಾಡ್ಕೋತಾರೆ. ಅಷ್ಟೇ ಚಿಕ್ಕದಾಗಿ ಕಿಟಕಿಟ ಅಂತ ಜಗಳನೂ ಆಡ್ತಾರೆ. ಒಬ್ರಿಗೊಬ್ರು ಹೊಡಿಯೋದು, ಗಿಲ್ಲೋದು, ಕಚ್ಚೋದೆಲ್ಲ ಕೂಡ ಮಾಡ್ತಾರೆ. ಅದೆಲ್ಲ ಕೂಡ ನೋಡಿಕೊಂಡು ನೆಕ್ಸ್ಟ್ ನಾವು ಹಂಗೆ ಊಟ ಎಲ್ಲ ಕೂಡ ಮಾಡಿಕೊಂಡು ನಾವು ಮನೆಗೆ ಬಂದ್ವಿ. ಚೋಟಿ ಸಾಕ್ಸ್ ಇಲ್ಲ ಚೋಟಿ ಕಚ್ಚುತ್ತೆ ಹ್ಯಾಂಡ್ ಗ್ಲೌಸು. ಅದು ಕೈ ಫ್ರೀ ಆಗಲ್ಲ. ಸಾಕ್ಬಿಡ್ಬೇಕು ಒಂದು 5 ಗಂಟೆ ಮೇಲೆ. ಚೋಟಿ ಸಾಕ್ಸ್ ಇಲ್ಲ, ಚೋಟಿ ಸಾಕ್ಸ್ ಎಲ್ಲಿ? ತೆಗಿಯ ಬಾಯಿ ನೀ ಮಾಡು. ಅಲ್ಗಳು ಬರ್ತಾವ ಇನ್ನೊಂದು ತಿಂಗಳು. ಅಲ್ಲೂ ಇದು ಮಳೆ ಹಾಕೈತೆ ಅಂತಾರಲ್ಲ ಹಂಗವಾಗ. ಅಪ್ಪಪ್ಪ ಅನ್ನು ಅಪ್ಪಪ್ಪ ಅನ್ನು ಅಪ್ಪಪ್ಪ ಅಮ್ಮ ಅಪ್ಪಪ್ಪ ಅನ್ನು. ಬಾಯ್ ಮಾಡ್ಬಿಡಿ. ಬಾಯ್ ಬಾಯ್ ಚೆನ್ನಾಗಿ ತಿನ್ನೋಕೆ ಕಳ್ಕೊಂಬರ ಅಮ್ಮಲಿ ಬಾಯ್ ಬಾಯ್. ಡಬ್ಬ ಎತ್ಕೊಂಡು ತಿಕ್ಕಿಕೊಂಡು ಕೇಳ್ತಾನೆ, ಇಲ್ಲಾಂದ್ರೆ ತಲೆ ಕಿಂಗತ್ತಾನೆ. ಅಮ್ಮ ಅಮ್ಮ ಬುದ್ಧಿವಂತಾಗಿದ್ಯಾ. ಅಮ್ಮಮ್ಮ ಕಿಕ್ಕು, ಅಮ್ಮಮ್ಮ ಕಿಕ್ಕು. ಇಲ್ಲಂತೆ ಕೈಯಾಗ. ಬಾ ಹೋಗೋಣ, ಬುರ್ರ ಹೋಗೋಣ ಬಾ. ನಿಂಚ ಬುರ್ರ ಹೋಗೋಣ ಬಾ. ನಿಂಚ ಕೈ ಕೊಡು. ನಿಂಚ. ಎಳೆ ರೊಟ್ಟೆ ಮಗದು ಎಳೆ ರೊಟ್ಟೆ. ನಾವು ನೈಟು ಮನೆಗೆ ಬರೋಷ್ಟು ಅಫ್ಕೋರ್ಸ್ 7 o'clock ಎಲ್ಲ ಕೂಡ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ನಾನು ಬಂದು ವೀಡಿಯೋನ ಕಂಟಿನ್ಯೂ ಮಾಡಿಲ್ಲ. ಇವಾಗ ನಮ್ಮ ಪಾಪು ನಮ್ಮನೇಲಿ ನೆಕ್ಸ್ಟ್ ದಿವಸ ನಾನ್ ವೆಜ್ ಎಲ್ಲ ಕೂಡ ಮಾಡಿಕೊಂಡು ನಾನ್ ವೆಜ್ ಎಲ್ಲ ಕೂಡ ತಿಂದು ಇವಾಗ ಇವನು ಹುಣಸ್ಮನೆಗೆ ಹೋಗ್ತಿದ್ದಾನೆ. ಅವನಿಗೆ ಬಾಯ್ ಹೇಳ್ತಾ ಇದ್ದೀನಿ. ಸೊ ಏನಾಗಲಿ ಮಕ್ಕಳು ಮನೆಗೆ ಬಂದು ವಾಪಸ್ ಹೋಗ್ಬೇಕಾದ್ರೆ ಬೇಜಾರಾಗುತ್ತಲ್ಲ. ನಮ್ಮ ಅಮ್ಮ ಅಂತೂ ನನಗಿಂತ ಬೇಜಾರು ಮಾಡ್ಕೋತಾರೆ. ಅಯ್ಯೋ ಬಂದು ಹೊರಟೋಗ್ಬಿಟ್ರೆ ಒಂದೇ ದಿನಕ್ಕೆ ಅಂತ ಅಂದ್ಬಿಟ್ಟು. ಸೊ ಅವನು ಕೂಡ ಫುಲ್ಲು ಖುಷಿಯಾಗಿ ಬಾಯ್ ಮಾಡಿಕೊಂಡು ಹೋದ. ಸೊ ಬನ್ನಿ ಇವಾಗ ಇವನ್ನ ಕೂಡ ಕಳಿಸ್ಕೊಟ್ಟು ಹಂಗೆ ವೀಡಿಯೋನ ಹೆಂಡ್ ಮಾಡೋಣ, ಓಕೆನಾ? ಸೊ ಗೈಸ್, ನೆನ್ನೆ ಅಕ್ಕ ಮನೆಲ್ಲ ಕೂಡ ಓಡಾಡ್ಕೊಂಡು ಮನೆಗೆ ಬರೋಕೆ 11 ಗಂಟೆ ಆಗೋಗುತ್ತೆ. ನನ್ನ ಬ್ಲಾಗ್ನ ಕಂಟಿನ್ಯೂ ಮಾಡಿಲ್ಲ. ಇವಾಗ ನೀವೇದು ಹೋಗ್ತಿದ್ದಾನೆ, 12 ಗಂಟೆ ಆಗಿದೆ. ನಾವು ಈಸ್ ಗೋಯಿಂಗ್. ಅವನು ಊರಿಗೆ ಹೋಗ್ತಾವನೆ. ಸೊ ಹಂಗೆ ನಾನು ವೀಡಿಯೋನ ಹೆಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ಈ ಒಂದು ಬ್ಲಾಗ್ ಇಷ್ಟ ಆಗಿದೆ. ಏನು ಮಾಡಬೇಕು ಚಿನ್ನಿ? ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಇನ್ನೂ ಯಾವ ಥರ ಕಂಟೆಂಟ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರೆ ಅದರ ಮೇಲೆ ಕೂಡ ನಾವು ವೀಡಿಯೋಸ್ ಮಾಡಿ ಹಾಕ್ಬೋದು. ನಿಮ್ಗೆ ಈ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಟಾಟಾ ಬಾಯ್. ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ. ಒಳ್ಳೇದು ಮಾಡಿ, ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್. ಬಾಯ್ ಮಾಡು, ಬಾಯ್ ಮಾಡು, ಬಾಯ್. ಸಿಗೋಣ ಮತ್ತೊಂದು ಹೊಸ ವ್ಲಾಗಲ್ಲಿ.